ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ ಹಾಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನಾನು ಸುಮಾದೇವಿ, ಸಹಾಯಕ ಪ್ರಾಧ್ಯಾಪಕಿ, ಅರ್ಥಶಾಸ್ತ್ರ ವಿಭಾಗ. ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಾವು ವಿಶೇಷವಾಗಿ ಕೋಆಪರೇಟಿವ್ ಎಜುಕೇಷನ್, ಸಹಕಾರಿ ಶಿಕ್ಷಣದ ಬಗ್ಗೆ ನಾವು ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. ಯಾಕೆ ಶಿಕ್ಷಣ ಅವಶ್ಯಕತೆ ಇದೆ? ಎಲ್ಲ ರಂಗಗಳಲ್ಲೂ ಕೂಡ ಶಿಕ್ಷಣ ಬೇಕು. ಅದು ಕೃಷಿ ಇರಲಿ, ಕೈಗಾರಿಕಾ ಚಟುವಟಿಕೆ ಇರಲಿ, ಅಥವಾ ಸೇವಾ ವಲಯ ಇರಲಿ, ಯಾವುದೇ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ಆಗಲಿ, ಅಥವಾ ಯಾವುದೇ ಒಂದು ಕಾರ್ಯವನ್ನು ನಾವು ಕೈಗೊಳ್ಳಬೇಕಾದ್ರೆ ಆಗಲಿ, ಅದಕ್ಕೆ ಸಂಬಂಧಪಟ್ಟಂತಹ ಜ್ಞಾನದ ಅವಶ್ಯಕತೆ ಇದೆ. ಇಲ್ಲಿ ಶಿಕ್ಷಣ ಅಂತ ಅಂದರೆ ಆ ಯಾವುದೇ ಒಂದು ವಿಷಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಜ್ಞಾನ. ಸೊ ಹಾಗೆಯೇ ಸಹಕಾರ ಸಂಘಗಳನ್ನು ನಾವು ಸ್ಥಾಪನೆ ಮಾಡಬೇಕಾದ್ರೆ, ಅಥವಾ ಸಹಕಾರಿ ಚಟುವಟಿಕೆಗಳು, ಸಹಕಾರಿ ಸಂಸ್ಥೆಗಳು ಅತ್ಯಂತ ಯಶಸ್ವಿಯುತವಾಗಿ, ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಅಂದರೆ ಸಹಕಾರಿ ಸಂಸ್ಥೆಗಳ ಬಗ್ಗೆ, ಸಹಕಾರಿ ಸಂಘಗಳ ವಿಚಾರಗಳನ್ನು ಸದಸ್ಯರಿಗೆ ತಿಳಿಸ್ಕೊಡ್ಲೇಬೇಕಾಗುತ್ತೆ. ಅದನ್ನು ನಾವು ಸಹಕಾರಿ ಶಿಕ್ಷಣ ಅಂತ ಹೇಳಿ ಕರಿತೀವಿ. ಸಹಕಾರಿ ಸಂಸ್ಥೆಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ, ಅದರಲ್ಲಿ ಬರ್ತಕ್ಕಂಥ ಒಂದು ಪಾತ್ರಗಳೇನು, ಸಂಘದ ಸದಸ್ಯರ ಒಂದು ಕರ್ತವ್ಯಗಳೇನು, ಅವರ ಹೊಣೆಗಾರಿಕೆಗಳೇನು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾವು ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿ ಇದೆ ವಿದ್ಯಾರ್ಥಿಗಳೇ. ಹಾಗಾದರೆ ಸಹಕಾರಿ ಶಿಕ್ಷಣದ ಒಂದು ಮಹತ್ವ ಏನಿದೆ, ಸಹಕಾರಿ ಶಿಕ್ಷಣದಿಂದ ಆಗ್ತಕ್ಕಂಥ ಅನುಕೂಲತೆಗಳು ಏನೇನು? ಎಲ್ರಿಗೂ ಗೊತ್ತಿದೆ, ಸಹಕಾರ ಅಂತ ಅಂದರೆ ಒಟ್ಟಾಗಿ ಒಂದು ಧ್ಯೇಯವನ್ನು ಅಥವಾ ಗುರಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು. ಇಲ್ಲಿ ಸಹಕಾರಿ ಸಂಘದ ಸದಸ್ಯರು ಅಕ್ಷರಸ್ಥರಾಗಿರಲೇಬೇಕು ಅಂತ ಹೇಳಿ ಎಲ್ಲೂ ನಿಯಮ ಇಲ್ಲ, ಎಲ್ಲೂ ನಿರ್ಬಂಧಗಳಿಲ್ಲ. ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರು ಇಬ್ಬರೂ ಕೂಡ ಸಹಕಾರಿ ಸಂಘಗಳ ಸದಸ್ಯರಾಗ್ಬೋದು. ಹಾಗಾದರೆ ಸಹಕಾರಿ ಶಿಕ್ಷಣವನ್ನು ನಾವು ನೀಡಬೇಕಾ? ಸಹಕಾರಿ ಸಂಸ್ಥೆಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಅವಶ್ಯಕತೆ ಇದೆಯಾ? ಅಥವಾ ಸಹಕಾರಿ ಸಂಸ್ಥೆಗಳ ಬಗ್ಗೆ ಜ್ಞಾನವನ್ನು ನೀಡೋದ್ರಿಂದ, ಶಿಕ್ಷಣವನ್ನು ನೀಡೋದ್ರಿಂದ ಏನೆಲ್ಲ ಅನುಕೂಲತೆಗಳಿದೆ ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ವಿಶೇಷವಾಗಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಯಾವುದೇ ಒಂದು ಸಹಕಾರಿ ಸಂಘ ಅಥವಾ ಸಹಕಾರಿ ಚಳುವಳಿಯ ಯಶಸ್ಸು ಅಂತಕ್ಕಂಥದ್ದು ಅತ್ಯಂತ ಜ್ಞಾನಭರಿತವಾಗಿರ್ತಕ್ಕಂಥ, ಅತ್ಯಂತ ಬುದ್ಧಿವಂತರಾದಿರ್ತಕ್ಕಂಥ ಸದಸ್ಯರನ್ನು ಅವಲಂಬಿಸಿರುತ್ತೆ ಅಂತ ಹೇಳ್ಬೋದು. ಸಹಕಾರಿ ಸಂಸ್ಥೆಗಳ ಸದಸ್ಯರು ಜ್ಞಾನವಂತರಾಗಿದ್ದರೆ ಮಾತ್ರ ಅಂತಹ ಸಂಘಗಳು ಅತ್ಯಂತ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಜ್ಞಾನವಂತರು ಅಂತ ಅಂದರೆ ಸಹಕಾರಿ ಸಂಸ್ಥೆಗಳ ಆಗುಹೋಗುಗಳ ಬಗ್ಗೆ, ವಿದ್ಯಮಾನಗಳ ಬಗ್ಗೆ, ಅವರು ಕೈಗೊಳ್ಳುವಂತಹ ಅಥವಾ ಕೈಗೊಳ್ಳಬೇಕಾದಂತಹ ಚಟುವಟಿಕೆಗಳ ಬಗ್ಗೆ ಮತ್ತು ಅವರ ಹೊಣೆಗಾರಿಕೆಗಳ ಬಗ್ಗೆ ನೀಡುವಂತಹ ಒಂದು ಶಿಕ್ಷಣ ಆಗಿರುತ್ತೆ ಅಂತ ಹೇಳ್ಬೋದು. ಮ್ಯಾಡಿಸನ್ ಅಂತಕ್ಕಂಥ ವ್ಯಕ್ತಿಯ ಹೇಳಿರುವಂತೆ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣದ ಅವಶ್ಯಕತೆ ಇದೆ. ಜನರನ್ನು ಮೊದಲು ಸುಶಿಕ್ಷಿತರನ್ನಾಗಿ ಮಾಡದೆ ಅವರ ಕೈಗೆ ನಾವು ವ್ಯವಹಾರವನ್ನು ನೀಡಿದರೆ ಆದರೆ ನಾವು ಅತ್ಯಂತ ದುರಂತಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ 1915ರಲ್ಲಿ ಭಾರತದಲ್ಲಿ ಸಹಕಾರದ ಮೇಲಿನ ಒಂದು ಸಮಿತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಶಿಕ್ಷಣದ ಅವಶ್ಯಕತೆ ಇದೆ ಅಂತ ರಾಕ್ಡೆಲ್ ರವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ಸಂಘ ಸಂಸ್ಥೆಯೂ ಕೂಡ ತಾನು ಗಳಿಸುವಂತಹ ಒಟ್ಟು ಲಾಭದಲ್ಲಿ ಕನಿಷ್ಠ 2.5% ಅಷ್ಟಾದರೂ ಕೂಡ ಶಿಕ್ಷಣಕ್ಕೆ ಮೀಸಲಿಡಬೇಕು, ಅವರಿಗೆ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಲು ಮೀಸಲಿಡಬೇಕು ಅಂತ ಹೇಳಿಬಿಟ್ಟು 1853ರಲ್ಲಿ ತಿಳಿಸಲಾಯಿತು ಅಂತ ಹೇಳ್ಬೋದು. ಹಾಗೆಯೇ ಮಿರ್ಧಾ ಸಮಿತಿನೂ ಕೂಡ ಸಹಕಾರಿ ಶಿಕ್ಷಣ ಮತ್ತು ತರಬೇತಿಯು ಸಹಕಾರಿ ಸಂಘದ ಸದಸ್ಯರಿಗೆ ಅತ್ಯಂತ ಅವಶ್ಯಕತೆ ಇದೆ ಅಂತ ಹೇಳಿದೆ. ಸಹಕಾರಿ ಭಾವನೆಗಳ ಪ್ರಚಾರವನ್ನು ಮಾಡುವುದರಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವತ್ರಿಕ ಸಾಕ್ಷರತೆಯು ಅತ್ಯಂತ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಈ ಒಂದು ಸಮಿತಿ ಹೇಳುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಸಹಕಾರಿ ಸಂಸ್ಥೆಗಳ ಸಿಬ್ಬಂದಿಗೆ, ಅವರ ಸದಸ್ಯರಿಗೆ ಪದೇ ತರಬೇತಿಯನ್ನು ಒದಗಿಸ್ಬೇಕು ಅಂತ ಹೇಳುತ್ತೆ. ಹಾಗೆಯೇ ಕರ್ನಾಟಕ ರಾಜ್ಯ ಸಹಕಾರಿ ಕಾಯ್ದೆ 1959ರ ಕಾಯ್ದೆಯು ಕೂಡ
ಪ್ರತಿಯೊಂದು ಸಹಕಾರಿ ಸಂಸ್ಥೆನೂ ಕೂಡ ತಾನು ಗಳಿಸುವಂತಹ ನಿವ್ವಳ ಲಾಭದಲ್ಲಿ 2% ಅಷ್ಟನ್ನಾದರೂ ತರಬೇತಿ ಮತ್ತು ಶಿಕ್ಷಣಕ್ಕಾಗಿ ಪ್ರತಿಯೊಂದು ಸಹಕಾರಿ ಸಂಸ್ಥೆನೂ ಕೂಡ ಮೀಸಲಿಡಬೇಕು ಅಂತ ಹೇಳುತ್ತೆ. ಹಾಗಾದರೆ ಸಹಕಾರಿ ಶಿಕ್ಷಣವನ್ನು ನೀಡೋದ್ರಿಂದ ಮತ್ತು ತರಬೇತಿಯನ್ನು ನೀಡೋದ್ರಿಂದ ಏನೆಲ್ಲ ಪ್ರಯೋಜನಗಳು, ಅನುಕೂಲತೆಗಳು ಇರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ಸಹಕಾರಿ ಶಿಕ್ಷಣ ಅಂದರೆ ಸಹಕಾರಿ ಸಂಸ್ಥೆಗಳ ಆಗುಹೋಗುಗಳ ಬಗ್ಗೆ ಇರ್ಬೋದು, ವಿದ್ಯಮಾನಗಳ ಬಗ್ಗೆ ಇರ್ಬೋದು, ಅವರು ಕೈಗೊಳ್ಳಬೇಕಾದಂತಹ ಚಟುವಟಿಕೆಗಳ ಬಗ್ಗೆ ಇರ್ಬೋದು ಅಥವಾ ಹೊಣೆಗಾರಿಕೆಗಳ ಬಗ್ಗೆ ಇರ್ಬೋದು, ನೀಡುವಂತಹ ಒಂದು ಮಾರ್ಗದರ್ಶನ ಮತ್ತು ತರಬೇತಿ ಆಗಿರುತ್ತೆ ವಿದ್ಯಾರ್ಥಿಗಳು. ಅಂತಹ ಒಂದು ಶಿಕ್ಷಣದಿಂದ ಏನೆಲ್ಲ ಅನುಕೂಲತೆಗಳಿದೆ ಅನ್ನೋದನ್ನು ನಾವು ಮೊದಲನೇದಾಗಿ ನೋಡೋಣ. ಮೊದಲನೇದಾಗಿ ಸಹಕಾರಿ ಸಂಘದ ಸ್ಥಾಪನೆಯ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕಾಗುತ್ತೆ. ಅಂದರೆ ಇಲ್ಲಿ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ತತ್ವವನ್ನು ಹೊಂದಿರಬೇಕು, ಧೋರಣೆಗಳನ್ನು ಹೊಂದಿರಬೇಕು, ಮತ್ತು ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನೇನು ಅನ್ನೋದನ್ನು ಸದಸ್ಯರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಮಾತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪುಗಳು ಇಲ್ಲದೆ ವ್ಯವಹಾರಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಸಹಕಾರಿ ಮೌಲ್ಯಗಳ ಬಗ್ಗೆ ಜ್ಞಾನ. ಇಲ್ಲಿ ಸಹಕಾರಿ ಮೌಲ್ಯಗಳ ಬಗ್ಗೆ ಜ್ಞಾನವನ್ನು ನೀಡುವಲ್ಲೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಸಹಕಾರಿ ಮೌಲ್ಯಗಳನ್ನು ಮನದಟ್ಟು ಮಾಡಿಸಿದಾಗ ಮಾತ್ರ ಆಡಳಿತ ನಿರ್ವಹಣೆಯಲ್ಲಿ ಆಗ್ತಕ್ಕಂಥ ಅನಪೇಕ್ಷ ಸಂಗತಿಗಳು ಏನಾಗುತ್ತೆ ಅಂತ ಅಂದರೆ ತಪ್ಪು ಹೋಗುತ್ತೆ ಅಂತ ಹೇಳ್ಬೋದು. ಸಹಕಾರಿ ಮೌಲ್ಯಗಳನ್ನು ಸದಸ್ಯರಲ್ಲಿ ಮೂಡಿಸಿದಾಗ ಅನಪೇಕ್ಷ ಸಂಗತಿಗಳು ಜರುಗುವುದು ತಪ್ಪುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸದಸ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಮೌಲ್ಯ ಆಧಾರಿತವಾಗಿರ್ತಕ್ಕಂಥ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಬೇಕಾಗುತ್ತೆ. ಹಾಗೆಯೇ ಈ ಒಂದು ಸಹಕಾರಿ ಶಿಕ್ಷಣದಿಂದ ಆಗ್ತಕ್ಕಂಥ ಮತ್ತೊಂದು ಅನುಕೂಲ ಅಂದರೆ ಸಂಘದ ಆಡಳಿತ ಮತ್ತು ವ್ಯವಹಾರಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಬೇಕಾಗುತ್ತೆ. ಸಂಘದ ಆಡಳಿತ ಇರ್ಬೋದು ಮತ್ತು ವ್ಯವಹಾರ ಇರ್ಬೋದು, ಇದರ ಬಗ್ಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಸಂಘದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಿಗೆ ಚುನಾವಣೆಗಳನ್ನು ನಡೆಸಬೇಕಾಗುತ್ತೆ. ಆಡಳಿತದ ಸುಗಮ ಕಾರ್ಯಾಚರಣೆಗಾಗಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸಮಿತಿಗಳನ್ನು, ಉಪಸಮಿತಿಗಳನ್ನು ರಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಸಭೆಗಳನ್ನು ಕರಿಬೇಕಾಗುತ್ತೆ. ಹಾಗಾಗಿ ಈ ಒಂದು ಸಹಕಾರ ಸಂಸ್ಥೆಗಳ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಿದಾಗ ಮಾತ್ರ ಯಾವ ರೀತಿ ಚುನಾವಣೆಗಳನ್ನು ನಡೆಸಬೇಕಾಗುತ್ತೆ, ಕಾರ್ಯ ಸಮಿತಿಗಳನ್ನು ನಡೆಸಬೇಕಾಗುತ್ತೆ, ಉಪಸಮಿತಿಗಳನ್ನು ನಡೆಸಬೇಕಾಗುತ್ತೆ. ಹಾಗಾಗಿ ಈ ಒಂದು ಸಭೆಗಳನ್ನು ಏರ್ಪಡಿಸಬೇಕಾಗುತ್ತೆ. ಇಂತಹ ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ. ಹಾಗೆಯೇ ಹೊಸ ಹೊಸ ವಿದ್ಯಮಾನಗಳ ಬಗ್ಗೆ ಜ್ಞಾನವನ್ನು ನೀಡಬೇಕಾದ್ರೆ ಸಹಕಾರಿ ಶಿಕ್ಷಣ ಅಂತಕ್ಕಂಥದ್ದು ಅವಶ್ಯಕತೆ ಇದೆ. ಸಹಕಾರಿ ಸಂಘಗಳು, ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಕಾರಿ ಸಂಘಗಳಿರ್ಬೋದು, ಮಾರುಕಟ್ಟೆಯ ವಿಚಾರಗಳ ಬಗ್ಗೆ ಸದಸ್ಯರಿಗೆ ಏನು ಮಾಡಬೇಕು ಅಂತಂದರೆ ಮಾಹಿತಿಯನ್ನು ದೊರಕಿಸ್ಕೊಡ್ಬೇಕು. ಬರೀ ಮಾಹಿತಿಯನ್ನು ನೀಡೋದಷ್ಟೇ ಅಲ್ಲದೇ ಅವರಿಗೆ ದೊರೆಯಬೇಕಾದಂತಹ ಅನುಕೂಲತೆಗಳ ಬಗ್ಗೆ ಇರ್ಬೋದು, ಸರ್ಕಾರದಿಂದ ಲಭ್ಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಇರ್ಬೋದು, ಮತ್ತು ಇಡೀ ಸಮುದಾಯದಲ್ಲಿ ಅಥವಾ ಇಡೀ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಸದಸ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಹೊಸ ವಿದ್ಯಮಾನಗಳ ಒಂದು ಲಾಭವನ್ನು ಸದಸ್ಯರು ಪಡ್ಕೊಳ್ಬೋದು. ಲೆಕ್ಕಾಚಾರದ ಬಗ್ಗೆ ಮಾಹಿತಿ. ಲೆಕ್ಕಾಚಾರದ ಬಗ್ಗೆ ಮಾಹಿತಿಯನ್ನು ನೀಡಬೇಕು, ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಸದಸ್ಯರು ಸಂಘ ಸಂಸ್ಥೆಗಳಲ್ಲಿ ಆಸ್ತಿ ಹೊಣೆಗಾರಿಕೆ ಪಟ್ಟಿಯನ್ನು ತಯಾರು ಮಾಡಬೇಕಾಗುತ್ತೆ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. ತನ್ನಲ್ಲಿ ಯಾವೆಲ್ಲ ಆಸ್ತಿಗಳಿದೆ ಮತ್ತು ತಾನು ಯಾವೆಲ್ಲ ಹೊಣೆಗಾರಿಕೆ, ಯಾರಿಗೆ ಅಂತಹ ಒಂದು ಸಾಲಗಳನ್ನು ಮತ್ತೆ ಪೂರೈಕೆ ಮಾಡಬೇಕಾಗುತ್ತೆ, ಮತ್ತು ಎಷ್ಟು ಲಾಭ ಬಂದಿದೆ, ಎಷ್ಟು ನಷ್ಟ ಆಗಿದೆ, ಇವೇ ಮುಂತಾದವುಗಳನ್ನು ತಯಾರಿಸ್ಬಿಟ್ಟು ನಿರ್ದೇಶಕರ ಮಂಡಳಿ ಅಂತಕ್ಕಂಥದ್ದಿರುತ್ತೆ, ಸದಸ್ಯರಲ್ಲಿಯೇ ಮಾಡ್ಕೊಂಡಿರ್ತಾರೆ. ಇಂತಹ ನಿರ್ದೇಶಕರ ಮಂಡಳಿಯ ಗಮನಕ್ಕೆ ತರಬೇಕಾಗುತ್ತೆ ಮತ್ತು ಸದಸ್ಯರ ಗಮನಕ್ಕೆ ತರಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಲೆಕ್ಕಾಚಾರದ ವಿಧಿವಿಧಾನಗಳು ಕೂಡ ಆಗಿಂದಾಗ ಏನಾಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಯಾವ ರೀತಿ ಲೆಕ್ಕಪತ್ರಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ಜ್ಞಾನ
ಜ್ಞಾನವನ್ನು ಸದಸ್ಯರಿಗೆ ನೀಡಬೇಕಾಗಿರತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅನಕ್ಷರಸ್ಥರನ್ನು ಕಾಣ್ತೀವಿ. ಇಂತಹ ಅನಕ್ಷರಸ್ಥರ ಸಂಖ್ಯೆಯೇ ಹೆಚ್ಚಾಗಿರೋದ್ರಿಂದ ಸೂಕ್ತವಾಗಿರ್ತಕ್ಕಂಥ ಶಿಕ್ಷಣ ಮತ್ತು ತರಬೇತಿಯ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗೆಯೇ ನಮ್ಮಂತಹ ಹಿಂದುಳಿದ ದೇಶಗಳಲ್ಲಿ ಯಾವುದೇ ಒಂದು ಚಳುವಳಿ ಯಶಸ್ವಿ ಆಗಬೇಕು ಅಂತ ಅಂದರೆ, ಅದು ಜನರ ಮನಸ್ಸನ್ನು ಮುಟ್ಟಬೇಕು ಅಂತ ಅಂದರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಬೇಕಾಗುತ್ತೆ. ಸೊ ಹಾಗಾಗಿ ಸಹಕಾರಿ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗೆಯೇ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಪ್ರಚಾರವನ್ನು ಮಾಡಬೇಕಾದ್ರೆ ಸದಸ್ಯರಿಗೆ ಸೂಕ್ತವಾಗಿರ್ತಕ್ಕಂಥ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಶಿಕ್ಷಣದಿಂದ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಇರ್ಬೋದು ಅಥವಾ ಕಾರ್ಯಯೋಜನೆಗಳ ಬಗ್ಗೆ ಇರ್ಬೋದು ಸದಸ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದಾಗ ಮಾತ್ರ ಯಾವುದೇ ಒಂದು ಸಹಕಾರ ಚಳುವಳಿಯ ಅಂತ ದಾರಿ ಅಂತಕ್ಕಂಥದ್ದು ಸುಗಮ ಆಗುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗೆಯೇ ಮಾನವ ಸಂಬಂಧಗಳನ್ನು ಬೆಸೆಯುವಲ್ಲೂ ಕೂಡ ಶಿಕ್ಷಣವು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಮನುಷ್ಯರು ಪರಸ್ಪರ ಅರ್ಥ ಮಾಡಿಕೊಂಡಾಗ ಮಾತ್ರ ಸಹಕಾರಿ ಆಂದೋಲನ ಅಂತಕ್ಕಂಥದ್ದು ಯಶಸ್ವಿಯಾಗುತ್ತೆ. ಇಂತಹ ಪ್ರತಿಯೊಬ್ಬರು ಎಲ್ಲರಿಗಾಗಿ, ಎಲ್ಲರೂ ಪ್ರತಿಯೊಬ್ಬರಿಗಾಗಿ ಅಂತಕ್ಕಂಥ ಒಂದು ತತ್ವವನ್ನು ಅವರಿಗೆ ಅರ್ಥೈಸಿ ಮಾನವ ಸಂಬಂಧಗಳನ್ನು ವೃದ್ಧಿಸಿದಾಗ ಮಾತ್ರ ಸಹಕಾರವು ಯಶಸ್ವಿಯಾಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಸಹಕಾರದಿಂದ ನಿಷ್ಠೆಯನ್ನು ನಾವೇನು ಮಾಡ್ಬೋದು ಅಂತ ಅಂದರೆ ಕಾಪಾಡ್ಕೊಂಡು ಬರ್ಬೋದು. ಸಹಕಾರಿ ಶಿಕ್ಷಣವು ನಿಷ್ಠೆಯನ್ನು ಮೂಡಿಸುವಲ್ಲಿ, ನಿಷ್ಠೆಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಇಲ್ಲದಿದ್ದರೆ ಸಹಕಾರಿ ಸಂಸ್ಥೆಗಳು ಅವನತಿಯನ್ನು ಹೊಂದಬೇಕಾಗುತ್ತೆ. ತನ್ನ ಸದಸ್ಯರಲ್ಲಿ ನಿಷ್ಠೆಯನ್ನು ಮೂಡಿಸಬೇಕಾದ್ರೂ ಕೂಡ ಸಹಕಾರಿ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಸೊ ಈಗ ನಾವು ಭಾರತದಲ್ಲಿ ಸಹಕಾರಿ ಶಿಕ್ಷಣದ ಪ್ರಸ್ತುತ ರಚನೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ರಾಷ್ಟ್ರ ಮಟ್ಟದಲ್ಲಿ ಭಾರತದ ರಾಷ್ಟ್ರೀಯ ಸಹಕಾರ ಒಕ್ಕೂಟ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸಹಕಾರಿ ಸಂಘಗಳ ಸದಸ್ಯರಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಇರುವಂತಹ ಸಂಸ್ಥೆಗಳು. ರಾಷ್ಟ್ರ ಮಟ್ಟದಲ್ಲಿ ಭಾರತದ ರಾಷ್ಟ್ರೀಯ ಸಹಕಾರ ಒಕ್ಕೂಟ ಇದೆ. ರಾಜ್ಯಗಳ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಒಕ್ಕೂಟಗಳಿದೆ. ಹಾಗೆಯೇ ಜಿಲ್ಲಾ ಮಟ್ಟಗಳಲ್ಲಿ ಜಿಲ್ಲಾ ಸಹಕಾರಿ ಒಕ್ಕೂಟ ಸಂಸ್ಥೆಗಳು ಇದ್ದಾವೆ ಅಂತ ಹೇಳ್ಬೋದು. ಹಾಗೆಯೇ ವಿಶೇಷವಾಗಿ ತರಬೇತಿಯನ್ನು ನೀಡಲಿಕ್ಕೋಸ್ಕರ 3 ಸ್ತರಗಳಾಗಿ ವಿಭಾಗವನ್ನು ಮಾಡಿದ್ದೀವಿ. ಇಲ್ಲಿ ಸಹಕಾರಿ ಇಲಾಖೆಯ ಮತ್ತು ಸಂಸ್ಥೆಗಳ ಹಿರಿಯ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಅಖಿಲ ಭಾರತ ಮಟ್ಟದಲ್ಲಿ ತರಬೇತಿಯನ್ನು ನೀಡಲಿಕ್ಕೋಸ್ಕರ ಪೂನಾದಲ್ಲಿ ಒಂದು ವೈಕುಂಠ ಮೆಹ್ತಾ ಸಹಕಾರಿ ನಿರ್ವಹಣೆಯ ಸಂಸ್ಥೆ ಇದೆ. ಈ ಒಂದು ಸಂಸ್ಥೆ ರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಸಂಶೋಧನೆ ಮತ್ತು ಕ್ಷೇತ್ರ ಅಧ್ಯಯನದ ಕಾರ್ಯಕ್ರಮವನ್ನು ಇದು ಕೈಗೊಳ್ಳುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಯಾಕೆ ಸಹಕಾರಿ ಶಿಕ್ಷಣದ ಅವಶ್ಯಕತೆ ಇದೆ, ಸಹಕಾರಿ ಶಿಕ್ಷಣದ ಒಂದು ಮಹತ್ವ ಏನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಶಿಕ್ಷಣವು ಪ್ರತಿಯೊಂದು ರಂಗದಲ್ಲೂ ಅವಶ್ಯಕ. ಹಾಗೆಯೇ ಸಹಕಾರಿ ಸಂಘಗಳ ಸ್ಥಾಪನೆಯಲ್ಲೂ ಅವುಗಳ ಕಾರ್ಯನಿರ್ವಹಣೆಯಲ್ಲೂ ಕೂಡ ಸದಸ್ಯರಿಗೆ ಸಹಕಾರದ ಒಂದು ಶಿಕ್ಷಣದ ಅವಶ್ಯಕತೆ ಇದೆ. ಸೊ ಈ ರೀತಿ ಸಹಕಾರಿ ಶಿಕ್ಷಣವನ್ನು ನೀಡಿದಾಗ ಈ ಒಂದು ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬೋದು ಅಂತ ಹೇಳ್ಬೋದು. ಸಹಕಾರಿ ಸದಸ್ಯರಲ್ಲಿ ಮೌಲ್ಯಗಳ ಒಂದು ಜ್ಞಾನವನ್ನು ಉಂಟು ಮಾಡುತ್ತೆ. ಆಡಳಿತ ವ್ಯವಹಾರಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವಲ್ಲಿ, ಹೊಸ ವಿದ್ಯಮಾನಗಳನ್ನು ಜಾರಿಗೆ ತರುವಲ್ಲಿ ಅಥವಾ ತಿಳುವಳಿಕೆ ಮೂಡಿಸುವಲ್ಲಿ, ಲೆಕ್ಕಾಚಾರದ ಬಗ್ಗೆ ಮಾಹಿತಿಯನ್ನು ನೀಡುವಲ್ಲಿ ಇರ್ಬೋದು. ಹಾಗೆಯೇ ಈ ಒಂದು ಕಾರ್ಯಕ್ರಮಗಳ ಪ್ರಚಾರದ ದೃಷ್ಟಿಯಲ್ಲಿ ಮಾನವ ಸಂಬಂಧಗಳನ್ನು ಬೆಸೆಯುವಲ್ಲಿ, ನಿಷ್ಠೆಯನ್ನು ರೂಪಿಸುವಲ್ಲಿ ಸಹಕಾರಿ ಶಿಕ್ಷಣ ಅಂತಕ್ಕಂಥದ್ದು ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ ವಿದ್ಯಾರ್ಥಿಗಳೇ.